ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ಹಲಸಿನ ಹಣ್ಣು ಕಡುಬು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೇಕಾಗಿರುವ ಸಾಮಗ್ರಿಗಳು ಹಲಸಿನ ಕಡುಬಿಗೆ: ಹಲಸಿನ ಹಣ್ಣು, ಏಲಕ್ಕಿ, ತುಪ್ಪ, ರವೆ ಹಾಗೆ ಬೆಲ್ಲ. ನಂತರ ಹಲಸಿನ ಹಣ್ಣನ್ನು ಕ್ಲೀನಾಗಿ ಬೀಜನ ತೆಗೆದು ಈಗ ಮಿಕ್ಸಿಗೆ ಹಾಕೋಣಕ್ಕೆ ಏಲಕ್ಕಿ, ಹಲಸಿನ ಹಣ್ಣು, ಬೆಲ್ಲ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ರುಬ್ಬಿರೋದನ್ನು ಎಲ್ಲ ಒಂದು ಬೌಲಿಗೆ ಹಾಕಿ, ಒಂದು ಬೌಲ್ ಚಿರೋಟಿ ರವೆ, ಹಲಸಿನ ಹಣ್ಣನ್ನು ಸಣ್ಣ ಸಣ್ಣಗೆ ಹೆಚ್ಚಿ ತಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನಾನು, ಅದು ಸಹ ಹಾಕ್ತಾ ಇದ್ದೀನಿ. ಹಾಕಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇವೆಲ್ಲವನ್ನು ಮಿಕ್ಸ್ ಆದಮೇಲೆ ಬಾಳೆ ಎಲೆಯನ್ನು ನಾನು ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ತಗೊಂಡಿದ್ದೀನಿ. ಅದನ್ನು ಈಗ ನಾನು ಬೆಚ್ಚಗೆ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಈ ರೀತಿ ಬೆಚ್ಚಗೆ ಮಾಡಿದರೆ ಫೋಲ್ಡ್ ಮಾಡೋಕ್ಕೆ ಈಸಿ ಇರುತ್ತೆ. ನಂತರ ಬೆಚ್ಚಗೆ ಮಾಡಿರೋ ಬಾಳೆ ಎಲೆಗೆ ಸ್ವಲ್ಪ ತುಪ್ಪವನ್ನು ಈ ರೀತಿ ಸವರಬೇಕು. ತುಪ್ಪ ಹಚ್ಚಿದ ನಂತರ ರೆಡಿ ಮಾಡಿರೋ ಅಂಥ ಈ ಮಿಕ್ಸನ್ನು ಎಲೆಯಲ್ಲಿ ಒಂದು ಸ್ಪೂನ್ ಹಾಕಿ 4 ಸೈಡಲ್ಲಿ ಈ ರೀತಿ ಮಡಚಬೇಕು. ಎಲೆ ಸ್ವಲ್ಪ ಅಗಲವಾಗಿದ್ದರೆ ಫೋಲ್ಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಂತರ ಎಲ್ಲ ರೆಡಿ ಆಯಿತು. ಈಗ ಇದನ್ನು ನಾನು ಇಡ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಸ್ಟೀಮಿಗೆ. ಎಲ್ಲ ರೆಡಿ ಆದಮೇಲೆ ಇಡ್ಲಿ ಕುಕ್ಕರಲ್ಲಿ ಹೀಗೆ ಇಟ್ಟು 20 ನಿಮಿಷ ಬಾಯ್ಲ್ ಮಾಡಿ. ನಂತರ ಹಲಸಿನ ಹಣ್ಣಿನ ಕಡುಬು ರೆಡಿ. ನೀವು ಸಹ ಟ್ರೈ ಮಾಡಿ, ಹಾಗೆ ನಮಗೂ ಸಹ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.